ರಿಲ್ಯಾಕ್ಸ್ ಫಸ್ಟ್ ಡೇ ಹೇಗಿತ್ತು ಜನಜೀವನ, ಹೋಟೆಲ್ ಬಾರ್ ರೆಸ್ಟೋರೆಂಟ್ನಲ್ಲಿ ಹೇಗಿತ್ತು ಬಿಸಿನೆಸ್, ವೀಕೆಂಡ್ ರಿಲೀಫ್ ಸಿಕ್ತಿದ್ದಂತೆ ಜನ ಮೈಮರೆತಿದ್ದೆಲ್ಲಿ, ಎಚ್ಡಿಕೆ ಸಿದ್ದು ನಡುವೆ ಟಾಕ್ ವಾರ್ ತಾರಕಕ್ಕೇರಿದ ಹೇಗೆ, ನಿರಾಣಿ ವಿರುದ್ಧ ಪಂಚಮಸಾಲಿ ಶ್ರೀಗಳು ಗುಡುಕಿದ್ದೇಕೆ, ಬೆಂಗಳೂರು ಸೇರಿ ಕರುನಾಡಿನಲ್ಲಿ ಹೇಗಿತ್ತು ವೀಕೆಂಡ್ ರಿಲ್ಯಾಕ್ಸ್ ಲೈಫ್, ಹೋಟೆಲ್ ಬಾರ್ಗಳಲ್ಲಿ 50-50 ರೂಲ್ಸ್ ಫಾಲೋ ಮಾಡ್ತಿದ್ದಾರಾ, ಥಿಯೇಟರ್ ಫುಡ್ ಸ್ಟ್ರೀಟ್ಗೆ ವೀಕೆಂಡ್ ರಿಲೀಫ್ ವರ್ಕೌಟ್ ಆಯ್ತಾ, ಇದೆಲ್ಲವನ್ನ ನೋಡೋಣ 50-50 ರೂಲ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವೀಕೆಂಡ್ ಕರ್ಫ್ಯೂನಿಂದ ಬೆಂಗಳೂರು ಸೇರಿದಂತೆ ಕರುನಾಡಿಗೆ ಮುಕ್ತಿ ಸಿಕ್ಕಿದೆ. 2 ವಾರದ ಬಳಿಕ ವೀಕೆಂಡ್ ಫ್ರೀಡಂ ನೀಡಲಾಗಿದೆ. ವಾರಾಂತ್ಯದ ಬೇಲಿ ತೆರವು ಮಾಡಿದ್ರಿಂದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ರೂಲ್ಸ್ ಇಲ್ಲ ಅಂತ ಕೇರ್ಲೆಸ್ ಮಾಡೋ ಹಂಗಿಲ್ಲ. ಹಗಲಲ್ಲಿ ಅರ್ಧ ಲಾಕ್ ಮಾಡಿದ್ರೆ ರಾತ್ರಿ ಫುಲ್ ಲಾಕ್ ನಿಯಮಗಳನ್ನು ಜಾರಿ ಮಾಡಲಾಗಿದೆ. ಅಲ್ಲದೆ ಉದ್ಯಮಕ್ಕೆ 50-50 ರೂಲ್ಸ್ ಕಂಟಿನ್ಯೂ ಮಾಡಲಾಗಿದೆ. ವೀಕೆಂಡ್ ಬೇಲಿಯನ್ನು ತೆರವು ಮಾಡಿರುವುದರಿಂದ ರಾಜ್ಯದ ಜನ ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಾದ್ಯಂತ 50-50 ರೂಲ್ಸ್ ಕಂಟಿನ್ಯೂ ಆಗಲಿದೆ. ಹೋಟೆಲ್, ಬಾರ್, ಪಬ್, ರೆಸ್ಟೋರೆಂಟ್, ಜಿಮ್, ಸ್ವಿಮ್ಮಿಂಗ್ ಪೂಲ್ಗಳಿಗೆ 50-50 ರೂಲ್ಸ್ ಅನ್ವಯವಾಗಲಿದೆ. ಈ ಹಿಂದೆ ಜಾರಿಯಲ್ಲಿದ್ದ 50-50 ರೂಲ್ಸ್ ಮುಂದುವರಿಸಲಾಗಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ 50% ಮಂದಿಗೆ ಪರ್ಮಿಷನ್ ನೀಡಲಾಗಿದೆ. ಅಲ್ಲದೆ 50 ಜನ ಗ್ರಾಹಕರು ಮೀರಿದ್ರೆ ಪಾರ್ಸಲ್ ಕೊಳ್ಳೋದಕ್ಕೆ ಅವಕಾಶ ನೀಡಲಾಗಿದೆ. ಕೋವಿಡ್ ನಿಯಮವನ್ನು ಪಾಲಿಸಿ ವಹಿವಾಟು ನಡೆಸಲು ಅವಕಾಶ ನೀಡಲಾಗಿದೆ. ವೀಕೆಂಡ್ ಕರ್ಫ್ಯೂ ತೆರವಿನಿಂದ ಉದ್ಯಮಿಗಳಿಗೆ ಸಂಜೀವಿನಿ ಸಿಕ್ಕಂತಾಗಿದೆ. ಬೆಂಗಳೂರು ಸೇರಿದಂತೆ ಕರುನಾಡಿನಲ್ಲಿ ವೀಕೆಂಡ್ ಕರ್ಫ್ಯೂ ತೆರವು ಮಾಡಿದ್ರಿಂದ ಮನೆವಾಸಕ್ಕೆ ಮುಕ್ತಿ ಸಿಕ್ಕಿದೆ. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಕಂಟಿನ್ಯೂ ಆಗಿದೆ. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಎಂದಿನಂತೆ ಇರಲಿದೆ. ರಾತ್ರಿ 10ರಿಂದ ಬೆಳಗ್ಗೆ 5ರವರೆಗೆ ನೈಟ್ ಕರ್ಫ್ಯೂ ಇರಲಿದೆ. ವಾರದ ಎಲ್ಲಾ ದಿನಗಳು ನೈಟ್ ಕರ್ಫ್ಯೂ ಇರಲಿದೆ. ನೈಟ್ ಕರ್ಫ್ಯೂ ರೂಲ್ಸ್ನಲ್ಲಿ ಬದಲಾವಣೆ ಇಲ್ಲ ಅಂತ ಸರ್ಕಾರ ನಿನ್ನೆಯೇ ಆದೇಶ ಹೊರಡಿಸಿದೆ. ನೈಟ್ ಬೇಕಾಬಿಟ್ಟಿಯಾಗಿ ಓಡಾಡಿದ್ರೆ ಪೊಲೀಸರು ಕೇಸ್ ಹಾಕಿ ಬಿಸಿ ಮುಟ್ಟಿಸಲಿದ್ದಾರೆ. ವೀಕೆಂಡ್ನಲ್ಲಿ ಎಣ್ಣೆ ಪ್ರಿಯರಿಗಾಗಿ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಿಗ್ ರಿಲೀಫ್ ನೀಡಲಾಗಿದ್ದು ಮಾಲೀಕರು ಖುಷಿಯಾಗಿದ್ದಾರೆ. ವೀಕೆಂಡ್ನಲ್ಲಿ ಕಿಕ್ಕೇರಿಸಿಕೊಳ್ಳಲು ಅವಕಾಶವಿದೆ. ಬಾರ್, ಪಬ್ ಮತ್ತು ರೆಸ್ಟೋರೆಂಟ್ಗಳಿಗೆ 50-50 ರೂಲ್ಸ್ ಕಂಟಿನ್ಯೂ ಆಗಿದೆ. ಬಾರ್ ಮತ್ತು ರೆಸ್ಟೋರೆಂಟ್ಗಳು ಫುಲ್ ರಶ್ಗೆ ಅವಕಾಶವನ್ನು ನೀಡಿಲ್ಲ. 50% ಜನರು ಮೀರಿದ್ರೆ ಪಾರ್ಸಲ್ ತೆಗೆದುಕೊಂಡು ಹೋಗಬಹುದು. ಕೋವಿಡ್ ನಿಯಮಗಳನ್ನು ಪಾಲಿಸಿ ವಹಿವಾಟು ನಡೆಸಲಾಗುತ್ತದೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಹೋಟೆಲ್ ಮಾಲೀಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮನೆ ಊಟ ಬೇಡ, ಹೋಟೆಲ್ ಊಟ ಬೇಕು ಅನ್ನೋರು ಖುಷಿಯಾಗಿದ್ದಾರೆ. ಹೋಟೆಲ್ನಲ್ಲಿ ಗ್ರಾಹಕರು ಕೂತು ಊಟ ಸವಿಯಲು ಅವಕಾಶವಿದೆ. ಆದರೆ ಹೋಟೆಲ್ಗಳಿಗೂ 50-50 ನಿಯಮಗಳನ್ನು ಮುಂದುವರಿಸಲಾಗಿದೆ. ಇಷ್ಟು ದಿನ ವೀಕೆಂಡ್ನಲ್ಲಿ ಮನೆಯಲ್ಲೇ ಇದ್ದು ಊಟ ಸವಿತಾ ಇದ್ದಂತಹ ಗ್ರಾಹಕರು ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಬ್ರೇಕ್ಫಾಸ್ಟ್, ಲಂಚ್ ಸವಿಯಬಹುದು. ವೀಕೆಂಡ್ ಕರ್ಫ್ಯೂ ತೆರವು ಮಾಡಿದ್ರಿಂದಾಗಿ ಗ್ರಾಹಕರು ಹೋಟೆಲ್ಗೆ ಎಂಟ್ರಿ ಕೊಟ್ಟು ಬಗೆ ಬಗೆ ಖಾದ್ಯವನ್ನು ಸವಿದು ದಿಲ್ ಖುಷ್ ಆಗಿದ್ದಾರೆ. ಹೋಟೆಲ್ ರಶ್ ಆಗಿದ್ದರಿಂದಾಗಿ ಮಾಲೀಕರು ಕೂಡ ಸಂತಸವಾಗಿದ್ದಾರೆ. ಕರುನಾಡಿನಾದ್ಯಂತ ವೀಕೆಂಡ್ ಕರ್ಫ್ಯೂಗೆ ರದ್ದು ಮಾಡಿರುವುದರಿಂದಾಗಿ ಎಲ್ಲೆಡೆ ಪಾರ್ಕ್ನತ್ತ ವಾಯು ವಿಹಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಮುಂಜಾನೆಯಿಂದಲೇ ವಾಕಿಂಗ್ ಕೂಡ ಜೋರಾಗಿತ್ತು. ಎಂದಿನಂತೆ ವಾಯು ವಿಹಾರಿಗಳು ಜಾಗಿಂಗ್ ಮಾಡ್ತಾ ಇರುವಂತಹ ದೃಶ್ಯ ಕೂಡ ಸಾಮಾನ್ಯವಾಗಿತ್ತು. ಕರ್ಫ್ಯೂನಿಂದಾಗಿ 2 ವಾರ ಪಾರ್ಕ್ಗಳು ಬಂದ್ ಆಗಿದ್ವು. ಇದೀಗ ಕರ್ಫ್ಯೂ ಕ್ಯಾನ್ಸಲ್ ಮಾಡಿರುವುದರಿಂದ ಪಾರ್ಕ್ ಓಪನ್ ಇದ್ದು ಜನರು ವಾಕಿಂಗ್, ಜಾಗಿಂಗ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ರು. ಬೆಂಗಳೂರು ಸೇರಿದಂತೆ ಕರುನಾಡಿನಾದ್ಯಂತ ಜಿಮ್ಗಳ ಬಾಗಿಲು ವೀಕೆಂಡ್ನಲ್ಲೂ ಓಪನ್ ಆಗಿದೆ. ವಾರಪೂರ್ತಿ ಜಿಮ್ಗಳ ಬಾಗಿಲು ಓಪನ್ ಆಗಿರಲಿದೆ. ಜಿಮ್ಗಳಲ್ಲಿ 50-50 ರೂಲ್ಸ್ ಯಥಾಸ್ಥಿತಿ ಕಂಟಿನ್ಯೂ ಆಗಿದೆ. ವೀಕೆಂಡ್ ಕರ್ಫ್ಯೂ ರದ್ದು ಮಾಡಿರುವುದರಿಂದ ಜಿಮ್ ಸೆಂಟರ್ನಂತ ವರ್ಕೌಟ್ಗೆ ಜನರು ಆಗಮಿಸಿದ್ರು. ಫಿಟ್ನೆಸ್ ಪ್ರಿಯರಿಂದ ಕಸರತ್ತು ಕೂಡ ಜೋರಾಗಿತ್ತು. ವಾರದ 7 ದಿನವೂ 50% ರೂಲ್ಸ್ ಪಾಲಿಸುವಂತೆ ಆದೇಶ ಹೊರಡಿಸಲಾಗಿದ್ದು ಜಿಮ್ಗಳಲ್ಲಿ ಕೋವಿಡ್ ನಿಯಮ ಪಾಲಿಸಲಾಗ್ತಾ ಇದೆ. ವೀಕೆಂಡ್ ಕರ್ಫ್ಯೂ ತೆರವು ಮಾಡಿರುವುದರಿಂದ ಜಿಮ್ ಮಾಲೀಕರು ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ವೀಕೆಂಡ್ನಲ್ಲೂ ಥಿಯೇಟರ್ಗಳ ಬಾಗಿಲು ಓಪನ್ ಇರಲಿದೆ. ಇದರಿಂದ ಥಿಯೇಟರ್ ಮಾಲೀಕರು ಸಿನಿರಂಗಕ್ಕೆ ರಿಲ್ಯಾಕ್ಸ್ ಸಿಕ್ಕಂತಾಗಿದೆ. ಥಿಯೇಟರ್ಗೆ ಹೋಗಿ ಸಿನಿಮಾ ವೀಕ್ಷಿಸಬಹುದಾಗಿದೆ. ಚಿತ್ರಮಂದಿರದಲ್ಲಿ 50-50 ರೂಲ್ಸ್ ಮುಂದುವರಿಸಲಾಗಿದೆ. ವೀಕೆಂಡ್ನಲ್ಲಿ ಹೊಸ ಸಿನಿಮಾ ನೋಡಬೇಕು ಅನ್ನೋರಿಗೆ ರಿಲೀಫ್ ಸಿಕ್ಕಿದೆ. ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಹೋಗಿ ಸಿನಿಮಾ ವೀಕ್ಷಿಸಬಹುದಾಗಿದೆ. ಥಿಯೇಟರ್, ಮಲ್ಟಿಪ್ಲೆಕ್ಸ್ಗಳ ಬಾಗಿಲು ಕೂಡ ಓಪನ್ ಇರಲಿದೆ. ವೀಕೆಂಡ್ನಲ್ಲಿ ರಿಲೀಫ್ ನೀಡಿದ್ರು ಕಲ್ಯಾಣಗಳಿಗೂ ಕಂಡೀಷನ್ಸ್ ಮುಂದುವರಿಸಲಾಗಿದೆ. ಸಭೆ, ಸಮಾರಂಭ ಹಾಗೂ ರ್ಯಾಲಿಗಳನ್ನು ಮಾಡೋ ಹಂಗಿಲ್ಲ. ಅದರಲ್ಲೂ ಆಡಂಬರದ ಮದುವೆ ಮಾಡಂಗಿಲ್ಲ, ಜನ ಸೇರಂಗಿಲ್ಲ ಅಂತ ರೂಲ್ಸ್ ಜಾರಿಗೆ ತರಲಾಗಿದೆ. ಒಳಾಂಗಣ ಮದುವೆ ಕಾರ್ಯಕ್ರಮಕ್ಕೆ 100 ಜನರ ಮಿತಿ ಹೇರಲಾಗಿದೆ. ಹೊರಾಂಗಣ ಮದುವೆಗೆ 200 ಜನ ಮಿತಿ ಇದೆ. ಮದುವೆಗಳಲ್ಲಿ ಗೈಡ್ಲೈನ್ಸ್ ಪಾಲನೆ ಕಡ್ಡಾಯವಾಗಿದೆ. ಸಮಾರಂಭ, ರ್ಯಾಲಿ ನಡೆಸದಂತೆ ಖಡಕ್ ರೂಲ್ಸ್ ಜಾರಿಗೆ ತರಲಾಗಿದೆ. ಬೆಂಗಳೂರು ಸೇರಿ ಕರುನಾಡಲ್ಲಿ ಹೇಗಿತ್ತು ವೀಕೆಂಡ್ ಫ್ರೀಡೌನ್, ತಳ್ಳುಗಾಡಿ ವ್ಯಾಪಾರಿಗಳು ಸಂಕಷ್ಟ ತೋಡಿಕೊಂಡಿದ್ದು ಹೇಗೆ, ಪ್ರವಾಸಿಗರ ಹೆಜ್ಜೆ ಗುರುತಿಲ್ಲದೆ ಟೂರಿಸ್ಟ್ ಸ್ಪಾಟ್ಗಳು ಡಲ್ ಹೊಡೆದಿದ್ದು ಹೇಗೆ, ಇವೆಲ್ಲವನ್ನ ನೋಡೋಣ ರಿಯಾಲಿಟಿ ಚೆಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ವೀಕೆಂಡ್ ರಿಲೀಫ್ ನೀಡಿದ್ರು ಹಲವು ಮಾರ್ಕೆಟ್ಗಳು ಖಾಲಿ ಹೊಡಿತಾ ಇದ್ವು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಡಲ್ ಆಗಿತ್ತು. ಜನರಿಂದ ಗಿಜಿಗುಡ್ತಾ ಇದ್ದಂತ ಮಾರ್ಕೆಟ್ ಖಾಲಿ ಆಗಿತ್ತು. ವೀಕೆಂಡ್ ನಲ್ಲೂ ಹೊರಬರುವುದಕ್ಕೆ ಜನರು ಹಿಂದೇಟು ಹಾಕ್ತಾ ಇರೋದು ಸಾಮಾನ್ಯವಾಗಿತ್ತು. ಅಲ್ಲದೆ ಬ್ಯಾಟ್ರಾಯನ್ಪುರ ಮಾರ್ಕೆಟ್ ಕೂಡ ಖಾಲಿಯಾಗಿರುವುದು ಕಂಡು ಬಂತು. ಮಾರ್ಕೆಟ್ಗಳಿಗೆ ಆನ್ಲೈನ್ ಮಾರಾಟದ ಹೊಡೆತ ತಟ್ಟಿದ್ದು ವ್ಯಾಪಾರಿಗಳು ಫುಲ್ ಕಂಗಾಲಾಗಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ನೀಡಿದ್ರು. ಚಿತ್ರಮಂದಿರಗಳು ಖಾಲಿ ಹೊಡಿತಾ ಇದ್ದದ್ದು ಕಂಡುಬಂತು. ಥಿಯೇಟರ್ನತ್ತವು ಜನರು ಮುಖ ಮಾಡಲು ಹಿಂದೇಟು ಹಾಕಿದ್ದು ಸಾಮಾನ್ಯವಾಗಿತ್ತು. ಸಿನಿಮಾ ನೋಡೋಕು ಥಿಯೇಟರ್ಗಳತ್ತ ಜನರು ಬರ್ತಿಲ್ಲ. ಕರ್ಫ್ಯೂ ಕ್ಯಾನ್ಸಲ್ ಆದ್ರೂ ಥಿಯೇಟರ್ಗಳು ಜನರಿಲ್ಲದೆ ಖಾಲಿ ಹೊಡಿತಾ ಇದ್ವು. ವೀಕೆಂಡ್ ನಲ್ಲಿ ಮನೆಯಿಂದ ಹೊರಗಡೆ ಹೆಜ್ಜೆ ಇಡೋಕು ಕೂಡ ಜನರು ಮುಂದಾಗ್ತಾ ಇಲ್ಲ. ಹೊಸ ಸಿನಿಮಾ ರಿಲೀಸ್ ಆಗಿದ್ರು ಜನರು ಮಾತ್ರ ಚಿತ್ರಮಂದಿರದ ಕಡೆ ಮುಖ ಮಾಡ್ತಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ರಿಲೀಫ್ ನೀಡಿದ್ರು. ಹಲವೆಡೆ ವಹಿವಾಟು ಕೂಡ ಫುಲ್ ಡಲ್ ಆಗಿದೆ. ಕೆಲವರು ನಿಟ್ಟುಸಿರು ಬಿಟ್ಟಿದ್ರೆ ಇನ್ನೂ ಕೆಲವರು ಶಾಕ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಈಜುಕೊಳಗಳು ಕೂಡ ಖಾಲಿ ಹೊಡಿತಾ ಇದ್ವು. ಸ್ವಿಮ್ಮಿಂಗ್ ಪೂಲ್ಗೆ ಅವಕಾಶ ಕೊಟ್ಟರು ಈಜುಗಾರರು ಬಾರದೆ ಫುಲ್ ಡಲ್ ಆಗಿತ್ತು. ಕೊರೋನಾ ಭೀತಿ ಇರೋದ್ರಿಂದ ಸ್ವಿಮ್ಮಿಂಗ್ಗೆ ಜನರು ಬರಲು ಹಿಂದೇಟು ಹಾಕ್ತಾ ಇರೋದು ಕಂಡು ಬಂತು. ಕರುನಾಡಿನಾದ್ಯಂತ ವೀಕೆಂಡ್ ಕರ್ಫ್ಯೂ ರಿಲೀಫ್ ನೀಡಿರುವುದರಿಂದ ಜನರು ನಿರಾಳರಾಗಿದ್ದಾರೆ. ಕರ್ಫ್ಯೂ ತೆಗೆದ್ರು ಫುಡ್ ಸ್ಟ್ರೀಟ್ ವ್ಯಾಪಾರ ಕೂಡ ಡಲ್ ಆಗಿತ್ತು. ವೀಕೆಂಡ್ ಕರ್ಫ್ಯೂ ತೆಗೆದ್ರು ಜನರೇ ಬರ್ತಾ ಇಲ್ಲ. ವಿವಿಪುರಂನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಅಳಲು ತೋಡ್ಕೊಂಡ್ರು. ಅಂಗಡಿಯಲ್ಲಿ ಸಿಬ್ಬಂದಿಗೆ ಸಂಬಳ ಕೊಡೋಕೆ ಆಗ್ತಾ ಇಲ್ಲ. ಚೀಟಿ ಮತ್ತು ಲೋನ್ಗಳನ್ನ ನಾವು ಹೆಂಗೆ ತೀರಿಸೋದು ಅಂತ ಟಿವಿ9 ಬಳಿ ವ್ಯಾಪಾರಸ್ಥರು ಅಳಲು ತೋಡ್ಕೊಂಡ್ರು. ವೀಕೆಂಡ್ ಕರ್ಫ್ಯೂ ಕ್ಯಾನ್ಸಲ್ ಆಗಿದ್ರು ಕೂಡ ಟೂರಿಸ್ಟ್ ಪ್ಲೇಸ್ ಡಲ್ ಆಗಿದ್ವು. ಸೂಕ್ತ ಮಾಹಿತಿ ಇಲ್ಲದೆ ಪ್ರವಾಸಿ ತಾಣಗಳು ಖಾಲಿ ಹೊಡಿತಾ ಇದ್ವು. ಮೊದಲೇ ಬುಕಿಂಗ್ ಇಲ್ಲದೆ ಟೂರಿಸ್ಟ್ ಪ್ಲೇಸ್ಗಳು ಬಿಕೋ ಅಂತ ಇದ್ದದ್ದು ಕಂಡುಬಂತು. ರೂಲ್ಸ್ ಗೊಂದಲದಿಂದಾಗಿ ಪ್ರವಾಸಿಗರು ಬುಕಿಂಗ್ ಮಾಡಿಲ್ಲ. ಈಗಾಗಲೇ ವೀಕೆಂಡ್ ನಲ್ಲಿ ಕಳೆದ 2 ವಾರದಿಂದ ನಷ್ಟ ಅನುಭವಿಸಿದ್ದು ಈ ವಾರ ಕೂಡ ಪ್ರವಾಸಿ ತಾಣಕ್ಕೆ ಪ್ರವಾಸಿಗರಿಲ್ಲದೆ ಎಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ದಾರೆ. ವೀಕೆಂಡ್ ಕರ್ಫ್ಯೂ ರಿಲೀಫ್ ನೀಡಿದ್ರು ಪ್ರವಾಸಿ ತಾಣಗಳು ಬಿಕೋ ಅಂತ ಇದ್ವು. ಪ್ರವಾಸಿಗರಲ್ಲದೆ ಮುಳ್ಳಯ್ಯನಗಿರಿ ಬಣಗುಡ್ತಾ ಇತ್ತು. ಚಿಕ್ಕಮಗಳೂರಿನ ಚಂದ್ರದ್ರೋಣ ಬೆಟ್ಟದಲ್ಲಿರುವ ತಾಣ ಖಾಲಿ ಹೊಡಿತಾ ಇತ್ತು. ವೀಕೆಂಡ್ ನಲ್ಲಿ ಫುಲ್ ರಶ್ ಆಗ್ತಾ ಇದ್ದಂತಹ ಮುಳ್ಳಯ್ಯನಗಿರಿ ಇದೀಗ ಪ್ರವಾಸಿಗರಲ್ಲದೆ ಖಾಲಿಯಾಗಿತ್ತು. ವೀಕೆಂಡ್ ನಲ್ಲಿ ರಿಲೀಫ್ ಕೊಟ್ಟರು ಜನರು ಬರೋದಕ್ಕೆ ಹಿಂದೇಟು ಹಾಕಿದ್ರು. ಹೋಮ್ ಸ್ಟೇ ರೆಸಾರ್ಟ್ ಬುಕ್ ಮಾಡದೇ ಇರೋದ್ರಿಂದ ಮಾಲೀಕರು ಕೂಡ ಕಂಗಾಲಾದ್ರು. ರಾಜ್ಯದಾದ್ಯಂತ ವೀಕೆಂಡ್ ರಿಲೀಫ್ ನೀಡಿರುವುದರಿಂದ ಜನರು ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ವೀಕೆಂಡ್ ನಲ್ಲಿ ಆಟ ಪಾಠ ಇಲ್ಲದೆ ಜನರು ಕಂಗಾಲಾಗಿದ್ರು. ಆದೀಗ ವೀಕೆಂಡ್ ನಲ್ಲಿ ಗ್ರೌಂಡ್ಗೆ ಎಂಟ್ರಿ ಕೊಡೋಕೆ ಅನುಮತಿ ಸಿಕ್ಕಿದ್ದು ಕ್ರೀಡಾಪಟುಗಳ ಅಭ್ಯಾಸ ಕೂಡ ಶುರುವಾಗಿತ್ತು. ಶಿವಮೊಗ್ಗದಲ್ಲಿ ಮೈದಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಆಗಮಿಸಿದ್ರು. ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್ ಸೇರಿದಂತೆ ಹಲವು ಕ್ರೀಡೆಗಳನ್ನು ಆಡೋದ್ರಲ್ಲಿ ಎಲ್ಲರೂ ಕೂಡ ಫುಲ್ ಬ್ಯುಸಿಯಾಗಿದ್ರು. ವೀಕೆಂಡ್ ನಲ್ಲಿ ರಿಲೀಫ್ ನೀಡಿರುವುದರಿಂದ ಹೋಟೆಲ್ ಮಾಲೀಕರು ದಿಲ್ ಖುಷ್ ಆಗಿದ್ದಾರೆ. ವಾರಾಂತ್ಯದಲ್ಲಿ ಹೋಟೆಲ್ಗಳಲ್ಲಿ ಬಗೆ ಖಾದ್ಯಗಳು ಸೇಲ್ ಆಗ್ತಾ ಇದೆ. ವೀಕೆಂಡ್ ಕರ್ಫ್ಯೂ ಕ್ಯಾನ್ಸಲ್ ನಿಂದ ವ್ಯಾಪಾರ ಹೆಚ್ಚಾಗ್ತಾ ಇದೆ. ಜೊತೆಗೆ 50-50 ರೂಲ್ಸ್ ನಲ್ಲಿ ಹೋಟೆಲ್ಗಳಲ್ಲಿ ಸರ್ವಿಸ್ ನೀಡಲಾಗಿದೆ. ಸೀಮಿತ ಗ್ರಾಹಕರಿಗೆ ಕೂರಲು ಅವಕಾಶ ನೀಡಲಾಗಿದೆ. ಹೋಟೆಲ್ಗೆ ಗ್ರಾಹಕರು ಕೂಡ ಆಗಮಿಸಿ ಬ್ರೇಕ್ಫಾಸ್ಟ್ ಸವಿದು ಖುಷ್ ಆಗಿದ್ದಾರೆ. ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂಗೆ ರಿಲ್ಯಾಕ್ಸ್ ನೀಡಿದ್ರಿಂದಾಗಿ ಹಲವೆಡೆ ಜನರು ಮೈಮರೆತು ಓಡಾಡ್ತಾ ಇದ್ದುದು ಕೂಡ ಕಂಡುಬಂತು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಆಮಿನಗಡ ಕುರಿ ಸಂತೆಯಲ್ಲಿ ಜನ ಗುಂಪಾಗಿ ಸೇರಿದ್ರು. ದೈಹಿಕ ಅಂತರ ಕೂಡ ಮಾಯವಾಗಿತ್ತು. ಅಲ್ಲದೆ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ತೋರಿದ್ರು. ಕೋವಿಡ್ ನಿಯಮವನ್ನ ಉಲ್ಲಂಘಿಸಿ ಕುರಿಗಳ ವ್ಯಾಪಾರದಲ್ಲಿ ಫುಲ್ ಬ್ಯುಸಿ ಆಗಿದ್ರು. ವಿದ್ಯಾರ್ಥಿಗಳಿಗೆ ಹೆಮ್ಮಾರಿ ಕೊರೋನಾ ಬೆನ್ನು ಬೀಳ್ತಿರೋದು ಹೇಗೆ? ಮದುವೆಗೆ ಬರಬೇಡಿ ಅಂತ ವಧು ಮನವಿ ಮಾಡಿದ್ದೆಲ್ಲಿ? ಕೊರೋನಾ ಆರ್ಭಟಕ್ಕೆ ಶಾಲೆ ಸೀಲ್ ಡೌನ್ ಮಾಡಿದ್ದೆಲ್ಲಿ? ಇದೆಲ್ಲವನ್ನ ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರು ಸೇರಿದಂತೆ ಕರುನಾಡಿನಲ್ಲಿ ಹೆಮ್ಮಾರಿ ಕೊರೋನಾ ಅಟ್ಟಹಾಸ ಮೆರೆದಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಕೊರೋನಾ ದೃಢವಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದೇವೇಗೌಡರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೆಮ್ಮು ಇದ್ದ ಹಿನ್ನೆಲೆಯಲ್ಲಿ ದೇವೇಗೌಡರಿಗೆ ಕೋವಿಡ್ ಪರೀಕ್ಷೆ ಮಾಡಲಾಗಿತ್ತು. ಇದೀಗ ಕೊರೋನಾ ವರದಿ ಪಾಸಿಟಿವ್ ಬಂದಿದೆ. ಇನ್ನು ನಿನ್ನೆ ರಾತ್ರಿ ಮಣಿಪಾಲ್ ಆಸ್ಪತ್ರೆಗೆ ಎಚ್ಡಿಡಿ ದಾಖಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಲೋಕಾಯುಕ್ತ ಕಚೇರಿಯಲ್ಲಿ ಹೆಮ್ಮಾರಿ ಕೊರೋನಾ ತಾಂಡವ ಜೋರಾಗಿದೆ. ಬೆಂಗಳೂರಿನ ಕಚೇರಿಯಲ್ಲಿ 52 ಸಿಬ್ಬಂದಿಗೆ ಕೊರೋನಾ ಅಟ್ಯಾಕ್ ಮಾಡಿದೆ. ಲೋಕಾಯುಕ್ತ ಕಚೇರಿಯ 300 ಸಿಬ್ಬಂದಿಗೆ ಕೋವಿಡ್ ತಪಾಸಣೆ ಮಾಡಲಾಗಿತ್ತು. 300 ಸಿಬ್ಬಂದಿಯ ಪೈಕಿ 52 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಕೊರೋನಾ ಸೋಂಕಿತ ಸಿಬ್ಬಂದಿಗೆ ಐಸೋಲೇಷನ್ ನಲ್ಲಿರಲು ಸೂಚಿಸಲಾಗಿದೆ. ಕೊರೋನಾ ವಕ್ಕರಿಸಿರುವುದರಿಂದ ಸಿಬ್ಬಂದಿ ಶಾಕ್ ಆಗಿದ್ದಾರೆ.
ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕೊರೋನಾ ಸ್ಫೋಟವಾಗಿದೆ. ಜೈಲು ಸಿಬ್ಬಂದಿ ಸೇರಿದಂತೆ 23 ಕೈದಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಕೊರೋನಾ ಸೋಂಕಿತ ಕೈದಿಗಳಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜ್ವರ, ಕೆಮ್ಮು, ಗಂಟಲು ನೋವಿನಿಂದ ಕೈದಿಗಳು ಬಳಲ್ತಾ ಇದ್ದಾರೆ. ಇಂದಿರಾನಗರ ಸರ್ಕಾರಿ ಆಸ್ಪತ್ರೆ, ಬೌರಿಂಗ್, ಕೆದ್ವಾಯ್ ಆಸ್ಪತ್ರೆ ಹಾಗೂ ಪರಪ್ಪನ ಅಗ್ರಹಾರ ಆಸ್ಪತ್ರೆಯಲ್ಲಿ ಸೋಂಕಿತ ಕೈದಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಹೊಸದಾಗಿ ಬರುವ ಕೈದಿಗಳಿಗೆ ಪ್ರತ್ಯೇಕ ಸೆಲ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಅಟ್ಟಹಾಸ ಮೆರೆತಾ ಇದೆ. ವಿದೇಶದಿಂದ ಬೆಂಗಳೂರಿಗೆ ಆಗಮಿಸಿದ 4ವರಿಗೆ ಕೊರೋನಾ ವಕ್ಕರಿಸಿದೆ. ದೇವನಹಳ್ಳಿ ಬಳಿಯ ಕೆಐಎಬಿಗೆ ಆಗಮಿಸಿದ ಪ್ರಯಾಣಿಕರಿಗೆ ಸೋಂಕು ಅಟ್ಯಾಕ್ ಆಗಿದೆ. ಪ್ಯಾರಿಸ್ನಿಂದ ಬಂದಂತಹ 3 ಹಾಗೂ ಕತಾರ್ನಿಂದ ಬಂದ ಒಬ್ಬರಿಗೆ ಕೊರೋನಾ ದೃಢವಾಗಿದೆ. ಸೋಂಕಿತರಿಗೆ ನಿಗದಿತ ಕೋವಿಡ್ ಆಸ್ಪತ್ರೆಯಲ್ಲಿ ಐಸೋಲೇಷನ್ ಮಾಡಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೊರೋನಾ ಬಾಂಬ್ ಬ್ಲಾಸ್ಟ್ ಆಗಿದೆ. ಜಿಲ್ಲಾಧಿಕಾರಿ ಕಚೇರಿಯ 20ಕ್ಕೂ ಹೆಚ್ಚು ಸಿಬ್ಬಂದಿಗೆ ಕೊರೋನಾ ವಕ್ಕರಿಸಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್, ಎಡಿಸಿ ಮಂಜುನಾಥ ಸ್ವಾಮಿ, ಎಸಿ ಕಮಲಾಬಾಯಿ, ಡಿಸಿಪಿಎಸ್ ತೇಜಸ್ ಸೇರಿದಂತೆ ಹಲವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಎಲ್ಲರಿಗೂ ಹೋಮ್ ಐಸೋಲೇಷನ್ ನಲ್ಲಿದ್ದು ಚಿಕಿತ್ಸೆ ಪಡೆದಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೊರೋನಾ ಅಟ್ಟಹಾಸ ಜೋರಾಗಿದೆ. ಕಾಲೇಜಿನ 55 ವಿದ್ಯಾರ್ಥಿಗಳಿಗೆ ಕೊರೋನಾ ಅಟ್ಯಾಕ್ ಮಾಡಿದೆ. ಪ್ರಾಧ್ಯಾಪಕರು, ಸಿಬ್ಬಂದಿ ಸೇರಿದಂತೆ 65 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸಾಮೂಹಿಕವಾಗಿ ಸುಮಾರು 700 ವಿದ್ಯಾರ್ಥಿಗಳಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗಿದ್ದು, ಸೋಂಕು ದೃಢಪಟ್ಟ ವಿದ್ಯಾರ್ಥಿಗಳನ್ನ ಸಾರಂಗಿ ಗ್ರಾಮದ ಕ್ವಾರಂಟೈನ್ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಕಲಿ ವಿದ್ಯಾರ್ಥಿಗಳಿಗೆ ಹೋಮ್ ಐಸೋಲೇಷನ್ಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ದಯವಿಟ್ಟು ನಮ್ಮ ಮದುವೆಗೆ ಬರಬೇಡಿ, ಇದ್ದಲ್ಲಿಂದಲೇ ಆಶೀರ್ವದಿಸಿ ಅಂತ ವಧು ವಿಡಿಯೋ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಚಾಮರಾಜನಗರದ ವಧು ವಿಡಿಯೋ ವೈರಲ್ ಆಗಿದೆ. ಇಂದು ಮತ್ತು ನಾಳೆ ಮದುವೆ ನಡೆಯಲಿದೆ. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಸರಳ ವಿವಾಹಕ್ಕೆ ಸುಷ್ಮಾ ಶ್ರೇಯಸ್ ದಂಪತಿಯಿಂದ ನಿರ್ಧರಿಸಲಾಗಿದೆ. ವಿಸಿ ಹೊಸೂರು ಗ್ರಾಮದ ಯುವತಿ ಸುಷ್ಮಾ ಸಂಬಂಧಿಕರಿಗೆ ಮನವಿ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೆಮ್ಮಾರಿ ಕೊರೋನಾ ಬಿಗ್ ಶಾಕ್ ನೀಡಿದೆ. ಕೊರೋನಾ ಅಟ್ಟಹಾಸಕ್ಕೆ ಹುಬ್ಬಳ್ಳಿಯ ಕೆಲ ಶಾಲಾ ಕಾಲೇಜುಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಅಮರಗೋಳದ ಸೆಂಟ್ ಮೈಕಲ್ ಶಾಲೆಯಲ್ಲಿ 12 ಹಾಗೂ ಚನ್ನಪೇಟೆಯ ಜೀವೇಶ್ವರ ಶಾಲೆಯ 12 ವಿದ್ಯಾರ್ಥಿಗಳಿಗೆ ಕೊರೋನಾ ವಕ್ಕರಿಸಿದೆ. ಅಲ್ಲದೆ ಮಹೇಶ ಪಿಯು ಕಾಲೇಜಿನ 53 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಮುಂದಿನ ಆದೇಶದವರೆಗೆ ಶಾಲಾ ಕಾಲೇಜುಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಬೀದರ್ನಲ್ಲಿ ಕೊರೋನಾ ಬಾಂಬ್ ಸ್ಫೋಟಗೊಂಡಿದೆ. ಕರ್ನಾಟಕ ಪಬ್ಲಿಕ್ ಶಾಲೆಯ 23 ವಿದ್ಯಾರ್ಥಿಗಳು ಹಾಗೂ 9 ಶಿಕ್ಷಕರಿಗೆ ಹೆಮ್ಮಾರಿ ಕೊರೋನಾ ಸೋಂಕು ದೃಢವಾಗಿದೆ. ಕಮಲನಗರ ತಾಲೂಕಿನ ಥಾಣಕಸುರನೂರು ಗ್ರಾಮದ ಜನ ಬೆಚ್ಚಿಬಿದ್ದಿದ್ದಾರೆ. ಗ್ರಾಮದ ಒಂದೇ ಆವರಣದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ, ಪ್ರೌಢಶಾಲೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ. ಇನ್ನು ಪದವಿ ಪೂರ್ವ ಕಾಲೇಜಿನಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದು ತೀವ್ರ ಆತಂಕ ಮನೆ ಮಾಡಿದೆ. ಕೋವಿಡ್ ಸೋಂಕಿತ ಮಕ್ಕಳಿಗೆ ಮನೆಯಲ್ಲಿ ಪ್ರತ್ಯೇಕವಾಗಿರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಎಲ್ಲರೂ ಗುಣಮುಖರಾಗಿದ್ದಾರೆ. ಜಮೀನಿನಲ್ಲಿ 2 ಕುಟುಂಬಗಳು ಮಾರಾಮಾರಿಗೆ ಇಳಿದಿದ್ದೆಲ್ಲಿ? ಶವ ಸಾಗಿಸೋಕೆ ಗ್ರಾಮಸ್ಥರು ಹೆಣಗಾಡಿದ್ದು ಹೇಗೆ? ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ, ಮಗು ಬಲಿಯಾದ್ರ? ಇವೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸರ್ಕಾರದ ಕೋವಿಡ್ ಪರಿಹಾರ ಚೆಕ್ನ ಹಣ ನೀಡದೆ ಫಲಾನುಭವಿಗಳನ್ನ ಬ್ಯಾಂಕ್ಗೆ ಅಲೆದಾಡಿಸಿದ್ದ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಯಾದಗಿರಿ ಜಿಲ್ಲೆ ಸುರಪುರದಲ್ಲಿರೋ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಕೇಸ್ ಜಡಿಸಲಾಗಿದೆ. ಕೋವಿಡ್ನಿಂದ ಮೃತಪಟ್ಟ ಕುಟುಂಬಸ್ಥರಿಗೆ ಸರ್ಕಾರ ಲಕ್ಷ ರೂಪಾಯಿ ಚೆಕ್ ನೀಡಿದೆ. ಆದರೆ ಬ್ಯಾಂಕ್ ಮ್ಯಾನೇಜರ್ ಹಣ ನೀಡದೆ ಫಲಾನುಭವಿಗಳನ್ನ ಕಳೆದ 1 ತಿಂಗಳಿನಿಂದ ಅಲೆದಾಡಿಸಿದ್ದ. ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಉಮೇಶ್ ಕತ್ತಿ ನಾಪತ್ತೆಯಾಗಿದ್ದಾರೆ ಅಂತ ಕರವೇ ಕಾರ್ಯಕರ್ತರು ಎಸ್ಪಿ ಕಚೇರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಸಿಎಂ ಆದ ಬಳಿಕ ನಾನು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಅಂತ ಹೇಳಿಕೊಳ್ಳುವ ಸಚಿವ ಉಮೇಶ್ ಕತ್ತಿ ಕಾಣೆಯಾಗಿದ್ದಾರೆ. ಅವರು ಜಿಲ್ಲೆಗೆ ಬಂದಿದ್ದು 2ನೇ ಸಲ. ಆಗಸ್ಟ್ 15 ನವೆಂಬರ್ 1ಕ್ಕೆ ಧ್ವಜಾರೋಹಣ ನೆರವೇರಿಸಲು ಬಂದಿದ್ದಾರೆ. ಆ ಬಳಿಕ ಜಿಲ್ಲೆ ಕಡೆಗೆ ಅವರು ಮುಖ ಮಾಡಿಲ್ಲ. ಹೀಗಾಗಿ ಕಾಣೆಯಾಗಿರುವವರನ್ನ ಹುಡುಕಿಕೊಡಿ ಅಂತ ಕರವೇ ಕಾರ್ಯಕರ್ತರು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಬೈಕ್ ಡಿಕ್ಕಿ ತಪ್ಪಿಸಲು ಹೋಗಿ ಇಂಧನ ಟ್ಯಾಂಕರ್ ಪಲ್ಟಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಐಒಸಿ ರಸ್ತೆಯ ವಾಗಟ ಗೇಟ್ ಬಳಿ ಟ್ಯಾಂಕರ್ ನೆಲಕ್ಕುರುಳಿದೆ. ಬೈಕ್ ಸವಾರನಿಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಗ್ನಿ ಅನಾಹುತ ಸಂಭವಿಸದಂತೆ ಮಣ್ಣು ಪಾಲಾಗಿದ್ದ ಇಂಧನಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ನೀರು ಸಿಂಪಡಿಸಿದ್ರು. ಅದೃಷ್ಟವಶಾತ್ ದೊಡ್ಡ ಅನಾಹುತ ತಪ್ಪಿದೆ.
ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ಟ್ವೀಟ್ ಟಕ್ಕರ್ ಕೊಟ್ಟಿದ್ದು ಹೇಗೆ? ದಳಪತಿ ಟಾಂಗ್ಗೆ ಟಕರು ಗುಟುರು ಹಾಕಿದ್ದು ಹೇಗಿತ್ತು? ನಿರಾಣಿ ವಿರುದ್ಧ ಪಂಚಮಸಾಲಿ ಶ್ರೀಗಳು ಕೆಂಡ ಕಾಡಿದ್ದು ಹೇಗೆ? ಇವೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿರಾಣಿ ವಿರುದ್ಧ ಜಯಮೃತ್ಯುಂಜಯ ಶ್ರೀ ಆಕ್ರೋಶ ಹೊರಹಾಕಿದ್ದಾರೆ. ಪಂಚಮಸಾಲಿ ಮೂರನೇ ಪೀಠದ ಮಾತಿಗೆ ಕೆಂಡವಾಗಿದ್ದಾರೆ. ಗ್ರಾಮಕ್ಕೊಂದು ಮನೆಗೊಂದು ಪೀಠವನ್ನ ಮಾಡಲಿ, ನಿರಾಣಿ ಅವರೇ ಬೇಕಾದ್ರೆ ಮಾಡಿಕೊಳ್ಳಿ. ಸಮಾಜ ಒಗ್ಗೂಡಿಸಲು ಪಂಚಮಸಾಲಿ ಪೀಠ ಕಟ್ಟಿದ್ದು. ಮುಖ್ಯಮಂತ್ರಿ ಸ್ಥಾನದ ಆಸೆಗೆ ಸಮಾಜವನ್ನ ಒಡೆಯಬೇಡಿ, ಸ್ವಾರ್ಥಕ್ಕಾಗಿ ಮಠವನ್ನ ದುರ್ಬಳಕೆ ಮಾಡಬೇಡಿ ಅಂತ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಜಯಮೃತ್ಯುಂಜಯ ಶ್ರೀ ವಾಗ್ದಾಳಿ ನಡೆಸಿದ್ರು. ಪಂಚಮಸಾಲಿ ಮೂರನೇ ಪೀಠದ ಮಾತು ಕೇಳಿ ಬರ್ತಿದೆ. ಸಮಾಜವನ್ನ ಒಗ್ಗೂಡಿಸಲು ಪೀಠವನ್ನ ಕಟ್ಟಿದ್ದು ಅಂತ ಜಯಮೃತ್ಯುಂಜಯ ಶ್ರೀ ಹೇಳಿದ್ರು. ಸಿಎಂ ಮಂತ್ರಿ ಸ್ಥಾನಕ್ಕಿಂತ ಸಮುದಾಯದ ಹಿತ ಮುಖ್ಯ, ನಿರಾಣಿ ಮೂರನೇ ಪೀಠಕ್ಕೆ ಬೆಂಬಲ ಇದೆ ಅಂದಿದ್ದಾರೆ. ಬೆಂಬಲವಿದೆ ಎಂದು ಮುರುಗೇಶ್ ನಿರಾಣಿ ಹೇಳಿದ್ದು ಬಹಳವೇ ನೋವಾಗಿದೆ ಅಂತ ಜಯಮೃತ್ಯುಂಜಯ ಶ್ರೀ ವಾಗ್ದಾಳಿ ನಡೆಸಿದ್ರು. ನಾವು ಬಹಳ ಕಷ್ಟಪಟ್ಟು ಸಮುದಾಯ ಕಟ್ತಿದ್ದೇವೆ, ಆದ್ರೆ ಸಮಾಜ ಒಡೆಯುವ ಕೆಲಸ ಯಾರು ಮಾಡ್ತಿದ್ದಾರೆ, ಯಾರು ಸಮಾಜ ಕಟ್ತಿದ್ದಾರೆ ಎಲ್ರಿಗೆ ಗೊತ್ತಿದೆ ಅಂತ ಸಚಿವ ನಿರಾಣಿ ವಿರುದ್ಧ ಜಯಮೃತ್ಯುಂಜಯ ಶ್ರೀ ಕಿಡಿಕಾರಿದ್ರು. ಎರಡೂ ಪೀಠಗಳು ಸಚಿವ ನಿರಾಣಿ ಜೊತೆಗಿಲ್ಲ, ಹೀಗಾಗಿ ಮೂರನೇ ಪೀಠ ಸ್ಥಾಪನೆಗೆ ಮುಂದಾಗಿದ್ದಾರೆ ಅಂತ ನಿರಾಣಿ ವಿರುದ್ಧ ವಿಜಯಾನಂದ ಕಾಶಪ್ಪನವರ್ ಕಿಡಿಕಾರಿದ್ರು. ನಿರಾಣಿ ಸಿಎಂ ಆಗ್ಬೇಕು ಅಂತ ಪೀಠ ಮಾಡ್ತಿದ್ದಾರೆ, ಅವರ ಸ್ವಾರ್ಥಕ್ಕಾಗಿ ಪೀಠ ಮಾಡಲು ಹೊರಟಿದ್ದಾರೆ. ಅಣ್ಣ ಹಾಗೂ ತಮ್ಮಂದಿರು ಮಂತ್ರಿಗಳಾಗಬೇಕೆಂದು ಮೂರನೇ ಪೀಠ ಮಾಡಲು ಹೊರಟಿದ್ದಾರೆ. ಸಮಾಜ ಒಡೆಯಲು ಸಚಿವ ಮುರುಗೇಶ್ ನಿರಾಣಿಗೆ ಸಾಧ್ಯವಿಲ್ಲ ಅಂತ ವಿಜಯಾನಂದ ಕಾಶಪ್ಪನವರ್ ಆಕ್ರೋಶ ಹೊರಹಾಕಿದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಸರಣಿ ಟ್ವೀಟ್ ಮೂಲಕ ಎಚ್ಡಿಕೆ ಕೆಂಡಕಾರಿದ್ರು. ಒಬ್ಬ ನಾಯಕನನ್ನ ಸೃಷ್ಟಿ ಮಾಡುವ ಯೋಗ್ಯತೆ ಇಲ್ಲ, ಪಕ್ಷ ಕಟ್ಟುವ ದಮ್ಮಿಲ್ಲ ಅಂತ ಕುಮಾರಸ್ವಾಮಿ ಬೆಂಕಿ ಉಗುಳಿದ್ರು. ಗೆದ್ದಲು ಕಟ್ಟಿದ ಹುತ್ತದಲ್ಲಿ ವಿಷ ಸರ್ಪದಂತೆ ಹೋಗಿ ಸೇರಿಕೊಳ್ಳುವ, ಕಂಡೋರ ಕಷ್ಟದ ಮೇಲೆಯೇ ಅಧಿಕಾರ ಅನುಭವಿಸುವ ಸಿದ್ದರಾಮಯ್ಯ ನೀವಾ ಜೆಡಿಎಸ್ ಬಗ್ಗೆ ಮಾತನಾಡುವುದು ಅಂತ ಮಾಜಿ ಸಿಎಂ ಎಚ್ಡಿಕೆ ರೋಷಾಗ್ನಿ ಹೊರಹಾಕಿದ್ರು. ಸರಣಿ ಟ್ವೀಟ್ ಮಾಡೋ ಮೂಲಕ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಗುಡುಗಿದ್ರು. ತುಮಕೂರಿನಿಂದ ಜೆಡಿಎಸ್ ಓಡಿಸಿ ಎನ್ನಲು ತುಮಕೂರು ಜಿಲ್ಲೆ ಏನು ನಿಮ್ಮಪ್ಪನ ಜಹಗೀರ ಅಥವಾ ಕಾಂಗ್ರೆಸ್ನ ಪಿತ್ರಾರ್ಜಿತ ಆಸ್ತಿನ ಅಂತ ಸಿದ್ದರಾಮಯ್ಯಗೆ ಎಚ್ಡಿಕೆ ಪ್ರಶ್ನಿಸಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜನ ಓಡಿಸಿದ್ದು ಮರೆತು ಬಿಟ್ರ? ಈ ಸಲ ಬಾದಾಮಿ ಕ್ಷೇತ್ರದಿಂದಲೂ ಓಡಬೇಕಾಗುತ್ತೆ, ಕಾಯಿರಿ ಅಂತ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಡುವೆ ಟಾಕ್ ವಾರ್ ಭುಗಿಲೆದ್ದಿದೆ. ಎಚ್ಡಿಕೆ ಟ್ವೀಟ್ ಟಾಂಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಖಡಕ್ ತಿರುಗೇಟು ನೀಡಿದ್ರು. ಕುಮಾರಸ್ವಾಮಿ ಸೋತಿಲ್ವಾ, ಅವರಪ್ಪ ಸೋತಿಲ್ವಾ, ಚುನಾವಣೆಯಲ್ಲಿ ಸೋಲು ಗೆಲುವು ಎಲ್ಲಾ ಸಾಮಾನ್ಯ. ಕುಮಾರಸ್ವಾಮಿಯ ಭಾಷೆ ಅವರ ಸಂಸ್ಕೃತಿ ತೋರಿಸುತ್ತೆ. ನನ್ನನ್ನ ಕಂಡ್ರೆ ಭಯವಿರಬೇಕು, ಹಾಗಾಗಿ ಟೀಕಿಸ್ತಾರೆ ಅಂತ ಬೆಂಗಳೂರಿನಲ್ಲಿ ಎಚ್ಡಿಕೆಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು. ಗುರುಸ್ವಾಮಿ ವಿರುದ್ಧ ನಾನು ಸೋತಾಗ ಇವ್ರು ಗೆಲ್ಲಿದ್ರು, ನಾನು ಅಧ್ಯಕ್ಷನಾದಾಗ ಎಚ್ಡಿಕೆ ಎಲ್ಲಿದ್ರು ಅಂತಾನೆ ಗೊತ್ತಿಲ್ಲ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ರು. ನಾನ್ಯಾಕೆ ಇವರ ಮುಂದೆ ಹೋಗಿ ಕೈಕಟ್ಲಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ರಾಜ್ಯದ ಜನರ ಮುಂದೆ ಅತ್ತುಕೊಂಡು ತಿರುಗೋರು ಯಾರು, ನಾನು ಯಾಕೆ ಅಳ್ಳಿ, ಜನರ ಮುಂದೆ ಕಣ್ಣೀರು ಹಾಕಿದ್ದು ಯಾರು ಎಂದು ಗೊತ್ತಿದೆ ಅಂತ ಬೆಂಗಳೂರಲ್ಲಿ ಎಚ್ಡಿಕೆ ಟೀಕೆಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು. ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ದು ಕಾಂಗ್ರೆಸ್ ಪಾದಯಾತ್ರೆ ನಿಲ್ಲಿಸಲು ಸರ್ಕಾರ ದುರುದ್ದೇಶದಿಂದ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿತ್ತು ಅಂತ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ರು. ಮೇಕೆದಾಟು ಯೋಜನೆ ಜಾರಿಯಾಗಬೇಕು, ಎಲ್ಲದರಲ್ಲೂ ರಾಜಕಾರಣ ಮಾಡುವುದು ಸರಿಯಲ್ಲ. ಇಂತಹ ಸಂದರ್ಭಗಳಲ್ಲಿ ಮಂತ್ರಿಗಳು ದೆಹಲಿಗೆ ಹೋಗಿ ಪ್ರಧಾನಿ ಹಾಗೂ ಕೇಂದ್ರ ಸಚಿವರನ್ನ ಭೇಟಿ ಮಾಡಲಿ, ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಒಪ್ಪಿಗೆ ತರಲಿ. ಇದರಿಂದ 2 ಕೋಟಿ ಜನರಿಗೆ ಕುಡಿಯುವ ನೀರು ಸಿಗುತ್ತೆ. ಅವರು ಮಾಡದಿದ್ರೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ರು. ಫೆಬ್ರವರಿ ಮೊದಲ ವಾರದಲ್ಲಿ ಸರ್ವಪಕ್ಷಗಳ ಸಭೆ ಕರೆಯಲಾಗಿದೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಅಂತಾರಾಜ್ಯ ಜಲ ವಿವಾದ ಕುರಿತ ಸಭೆ ಬಳಿಕ ಸಿಎಂ ಬೊಮ್ಮಾಯಿ ಹೇಳಿದ್ರು, ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಹೋಗಬೇಕು. ನಾವು ಸಹ ವಿರೋಧ ಪಕ್ಷದಲ್ಲಿದ್ದಾಗ ಸಹಕಾರ ಕೊಟ್ಟಿದ್ದೇವೆ. ಯಾವ ರೀತಿ ಮುಂದುವರಿಯಬೇಕೆಂದು ಫೆಬ್ರವರಿ ಮೊದಲ ವಾರದಲ್ಲಿಯೇ ಸರ್ವಪಕ್ಷಗಳ ಸಭೆ ಕರೆಯಲಾಗಿದೆ. ಅಂತಾರಾಜ್ಯ ಜಲ ವಿವಾದಗಳ ಬಗ್ಗೆ ಕಾನೂನಿನ ಪ್ರತಿನಿಧಿಸುವ ಎಲ್ಲ ಹಿರಿಯ ನ್ಯಾಯವಾದಿಗಳು, ಸಚಿವರ ಜೊತೆ ಚರ್ಚೆಯಾಗಿದೆ. ಜನವರಿ ಕೊನೆ ವಾರದಲ್ಲಿ ಮತ್ತೊಂದು ಸಭೆ ಮಾಡ್ತೇವೆ ಅಂತ ಸಿಎಂ ಮಾಹಿತಿ ನೀಡಿದ್ರು.